ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈ ಬ್ಲಾಗ್ ಬಂದು ಸಿಂಪಲ್ಲಾಗಿ ಒಂದು ಸ್ಟ್ರೀಟ್ ಫುಡ್ ಬಗ್ಗೆ ನಾನು ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ತಪ್ಪದಿರ ನೋಡಿ. ಚೀಪ್ ಆ್ಯಂಡ್ ಬೆಸ್ಟ್ ಆಗಿರುತ್ತೆ ಮತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ. ನಿಯರ್ ಬೈ ಯಾರು ಜಯನಗರಲ್ಲಿ ಇದ್ದೀರಾ ಅಂಥವ್ರಿಗಂತೂ ಅದೃಷ್ಟ ಅಂತಲೇ ಅನ್ಬೋದು. ಯಾಕಂದರೆ ಮನೆ ಊಟ ಇವರು ಸಪ್ಲೈ ಮಾಡ್ತಾ ಇರೋದು. ಅನ್ನ, ಪಲ್ಯ, ಲೈಕ್ ಪ್ರತಿಯೊಂದೂ ಆಂಧ್ರ ಶೈಲಿಯಲ್ಲಿರುತ್ತೆ. ತುಂಬಾ ಸಖತ್ತಾಗಿರುತ್ತೆ. ಮಾರ್ನಿಂಗ್ ಬಂದು ನಿಮಗೆ ದೋಸೆ, ಇಡ್ಲಿ, ವಡೆ ತುಂಬಾ ಚೆನ್ನಾಗಿರುತ್ತೆ. ನೀವು ಏನೇ ಮಾರ್ನಿಂಗ್ ತೊಗೊಳ್ಳಿ 30 to 40 ರೂಪೀಸ್ ಅಷ್ಟೇ ಆಗೋದು. ಅದಾದಮೇಲೆ ನೀವು ಊಟ ತೊಗೋತೀರಾ ಅಂದರೆ ಮಾಮೂಲಿ ಅನ್ನ, ಸಾಂಬಾರು, ರಸಮ್, ಲೈಕ್ ವಡೆ, ಚಪಾತಿ, ಅದಕ್ಕೆ ಪಲ್ಯ ಎಲ್ಲ ಇರುತ್ತೆ. ಅದು ಮ್ಯಾಕ್ಸು 40 ರೂಪೀಸ್ ಆಗುತ್ತೆ. ಅಂದರೆ ಬೋಂಡಾ ಬಜ್ಜಿ ನೀವೇನಾದ್ರು ತೊಗೋತೀರಾ ಅಂದರೆ 5 ರೂಪೀಸ್ ಈಚು ಚಾರ್ಜಸ್ ಆಗುತ್ತೆ. ಇದರಲ್ಲಿ ಮೇನ್ ನಾನು ಏನು ಹೇಳಕ್ಕೆ ಹೋಗ್ತೀನಿ ಅಂದರೆ, ಬೇರೆ ಕಡೆ ನಾವು ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ತಿಂದು ಸೋಡಾ ಎಲ್ಲ ಹಾಕಿರ್ತಾರೆ, ಅದು ಕೆಲವ್ರ ಬಾಡಿಗೆ ಇಂಪ್ಯಾಕ್ಟ್ ಹೊಡೆಯುತ್ತೆ. ಬಟ್ ನಾನಿಲ್ಲಿ 1 ವರ್ಷದಿಂದನೂ ಇಲ್ಲೇ ನಾನು ತೊಗೋತಾ ಇರೋದು. ನನಗೇನಾದ್ರು ಮನೇಲಿ ಹುಷಾರಿಲ್ಲದಾಗ ಅಡುಗೆ ಮಾಡೋಕ್ಕಾಗಲಿಲ್ಲ ಅಂದಾಗ ಒಂದು ಟ್ರಸ್ಟೆಡ್. ಯಾಕೆ ಅಂದರೆ 1 ವರ್ಷದಿಂದ ನೋಡ್ತಾ ಇದ್ದೀನಲ್ವ ಹೇಗೆ ಅಡುಗೆ ಮಾಡ್ತಾರೆ, ಯಾವ ಥರ ಅಂತ. ಪ್ರತಿಯೊಂದೂ ತುಂಬ ಕ್ಲೀನಾಗಿ, ಹೈಜೀನಾಗಿ, ಟೇಸ್ಟಾಗಿರುತ್ತೆ. ಸೊ ನಿಯರ್ ಬೈ ಯಾರು ಜಯನಗರ್ ಇದ್ದೀರಾ ಅಲ್ಲಿ ಗಣೇಶ ಟೆಂಪಲ್ 38th ಕ್ರಾಸ್ ಹತ್ರ ಗಣೇಶ ಟೆಂಪಲಲ್ಲಿ ನಿಮಗೆ ಇದು ಅವೈಲಬಿಲಿಟಿ ಇರುತ್ತೆ. ಒಂದು ಚಿಕ್ಕ ಲೈಕ್ ಗಾಡಿ ಥರ ಇರುತ್ತೆ. ಅದನ್ನು ಲಾಸ್ಟಲ್ಲಿ ನಾನು ಫೋಟೋ ಹಾಕಿದ್ದೀನಿ. ತಪ್ಪದಿರ ಹೋಗಿ. ಯಾವುದೇ ಅಲ್ಲಿ ವರ್ಕ್ ಮಾಡ್ತಿರೋರು ಆಗಿರ್ಬೋದು, ಆಫೀಸ್ ವರ್ಕರ್ಸ್ ಆಗಿರ್ಬೋದು, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಮಿಸ್ ಮಾಡ್ದಿರ ಹೋಗಿ ಅವ್ರಿಗೂ ಹೆಲ್ಪ್ ಮಾಡಿ ಫ್ರೆಂಡ್ಸ್. ನಿಮ್ಮಿಂದ ಅವ್ರಿಗೂ ಸಹಾಯ ಆಗುತ್ತೆ, ಹಾಗೆ ನಿಮಗೂ ರುಚಿಯಾದ ಆಹಾರ ಸಿಗುತ್ತೆ. ಇದನ್ನು ಹೇಳಿ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಬರ್ತೀನಿ. ಬಾಯ್ ಬಾಯ್.